ಕುಡುಪ ಯೂನಿಟ್ ಇದನ್ನ ಗಿರೀಶ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇನ್ನು ಇದರ ಕತೆ ವಿಚಾರಕ್ಕೆ ಬರೋದಾದ್ರೆ, ಸುಂದರವಾಗಿರೋ ಒಂದು ವಠಾರ, ಅಲ್ಲಿ ನಮ್ಮ ಹೀರೋನೇ ಮಾಸ್ ಲೀಡರ್ ಮತ್ತೆ ಡಾನ್ ಎಲ್ಲ ಏನೇ ತೊಂದರೆ ಇರ್ಲಿ ಮೊದಲು ಅವನು ಮುಂದೆ ಬಂದು ನಿಲ್ಕೊಂತಾನೆ. ಇಂಥ ಒಂದು ವಠಾರಕ್ಕೆ ಹೀರೋಯಿನ್ ನ ಕುಟುಂಬ ಬಂದು ಸೇರ್ಕೊಳುತ್ತೆ. ಸೊ ಅವರು ಬಂದಿದ್ದು ಯಾಕೆ, ಮೇಲೆ ವಠಾರದ ನೆಮ್ಮದಿ ಏನಾಯ್ತು ಮತ್ತೆ ಅವ್ಳು ಬಂದ ಮೇಲೆ ಅವ್ನ ಹೀರೋನ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾ ಹೇಗಿದೆ ತಿಳ್ಕೊಂಬರೋಣ ಬನ್ನಿ. ಮೂವಿಲಿ ಇರುವಂತ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಸಿಂಪ್ಲಿಸಿಟಿ. ಈ ಸಿಂಪ್ಲಿಸಿಟಿ ಹೇಗಿದೆ ಅಂದ್ರೆ ಇಡೀ ಮೂವಿನ ನಿಮಗೆ ಫೀಲ್ ಗುಡ್ ಮೂವಿ ಮಾಡಿಸ್ಬಿಡುತ್ತೆ. ವಿಷಯಗಳೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ತುಂಬಾ ಸಿಂಪಲ್ ಆಗಿ ಮೂವಿ ತೆಗೆದಿದ್ದಾರೆ, ಮತ್ತೆ ನಿಮಗೆ ಎಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ. ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತಾನೆ ಹೇಳ್ಬೋದು. ಇಡೀ ಫ್ಯಾಮಿಲಿ ಹೋಗಿ ನೋಡುವಂತ ಮೂವಿ ಇದು. ಯಾಕಂದ್ರೆ ಮೂವಿಯ ಸ್ಟೋರಿ ಪೂರ್ತಿ ಫ್ಯಾಮಿಲಿ ಸುತ್ತಾನೆ ಸುತ್ತುತ್ತೆ. ಅವರ ಪ್ರಾಬ್ಲಮ್ಸ್ಗಳು, ಇರುವಂತ ನೋವು ಖುಷಿಗಳು ಎಲ್ಲದರ ಸುತ್ತ ಈ ಮೂವಿ ಸುತ್ತುತ್ತೆ. ಈ ಮೂವಿಲಿ ಕೆಲವೊಂದು ಆಕ್ಷನ್ಸ್ ಗಳಿದಾವೆ, ಮತ್ತೆ ತುಂಬಾನೇ ಕಾಮಿಡಿ ಸೀನ್ಸ್ ಗಳಿದಾವೆ. ಇಲ್ಲಿರೋ ಪ್ರತಿ ವಿಷಯನೂ ಕಥೆಯ ಜೊತೆಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿನ ಬರವಣಿಗೆ ತುಂಬಾನೇ ಮೆಚ್ಯೂರ್ ಮತ್ತೆ ಅಷ್ಟೇ ಇಂಪ್ರೆಸಿವ್ ಆಗಿ ಕಥೆ ಒಳಗೆ ನಮ್ಮನ್ನ ಹೇಳ್ಕೊಂಡು ಹೋಗ್ತಾರೆ. ಆ ಸಂಭಾಷಣೆಗಳ ಜೊತೆನೆ ನಮ್ಮನ್ನ ಕಟ್ಟಾಕ್ ಬಿಡ್ತಾರೆ. ಕುಟುಂಬ ಯೂನಿಟ್ ಅಂದ್ರೆ ಅದು ಒಂದು ವಠಾರ, ಅಲ್ಲಿರೋ ಜನ, ಅಲ್ಲಿರೋ ಪರಿಸರ ಎಲ್ಲವೂ ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಮತ್ತೆ ಪ್ಲಾಟ್ ನ ತುಂಬಾ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಸೊ ಇದು ರೆಗ್ಯುಲರ್ ಮಲಯಾಳ ಮೂವಿ ತರ ಬಹಳಷ್ಟು ಎಸ್ಟಾಬ್ಲಿಷ್ಮೆಂಟ್ ಗೆ ಟೈಮ್ ತಗೊಳೋದಿಲ್ಲ. ಬೇಗ ಪ್ಲಾಟ್ ಲೈನ್ ಎತ್ಕೊಂಡು ಅದ್ರ ಕಡೆ ಫೋಕಸ್ ಮಾಡ್ತಾರೆ. ಅಂದ್ರೆ ಥ್ರೂ ಔಟ್ ಸಿನಿಮಾ ಹಲವು ವಿಷಯಗಳು ಸೇರ್ಕೊಂತ ಹೋಗ್ತವೆ ಬಿಟ್ರೆ ಕತೆ ತನ್ನ ಕೋರ್ ಪಾಯಿಂಟ್ ಇಂದ ಹಿಂದೆ ಸರಿಯೋದಿಲ್ಲ. ಇನ್ನು ಇಲ್ಲಿ ಡೈರೆಕ್ಟರ್ ಅವರ ಸೆನ್ಸಿಬಿಲಿಟಿ ಮತ್ತೆ ಮೆಚುರಿಟಿ ಎದ್ದು ಕಾಣುತ್ತೆ. ಇಲ್ಲಿ ಬರೋ ಲವ್ ಸ್ಟೋರಿನ ಓವರ್ ಡ್ರಾಮಾ ಆಗಿ ತೋರಿಸ್ದಲೇನೆ ತುಂಬಾ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬಾ ರೊಮ್ಯಾಂಟಿಕ್ ಸೀನ್ಸ್ ಗಳನ್ನ ಕ್ರಿಂಜ್ ರೀತಿ ಬರ್ದಿಲ್ಲ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೇನೆ ಕಾಮಿಡಿಗಾಗಿನೇ ಬರ್ದಿರೋ ಸೀಕ್ವೆನ್ಸಸ್ ತುಂಬಾನೇ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಅನ್ಸುತ್ತೆ. ಸೀಕ್ವೆನ್ಸ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೇನೆ ಸ್ವಲ್ಪ ಕಾಂತಾರ ರೆಫರೆನ್ಸ್ ಕೂಡ ತಗೊಂಡಿದ್ದಾರೆ. ಹಾಗೇನೆ ಈ ಮೂವಿಲ್ ಬರೋ ಗೋವಾ ಟ್ರಿಪ್ಪಿನ ಕ್ಯಾರೆಕ್ಟರ್ಗಳು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಮಮಿತಾ ಅವರು ಕೊಟ್ಟಿರೋ ಪಾತ್ರನ ತುಂಬಾ ಸೆಟಲ್ ಆಗಿ ನಟಿಸಿದ್ದಾರೆ. ಸೊ ನಮ್ಮ ಹೀರೋ ಲಿವಿಲ್ ಪೌಲಿ ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಕಾಣುತ್ತೆ. ನನ್ನ ವಠಾರ ಫ್ಯಾಮಿಲಿ ಅನ್ನೋ ಭಾವನೆ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡೋ ಜೊತೆಗೆ ಲವ್ ಸ್ಟೋರಿನೂ ಕೂಡ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಹಾಗೇನೆ ಲಿನ್ಸನ್, ಅಲೆಕ್ಸ್, ಆಲಿ ಇನ್ನೂ ಹಲವು ಪಾತ್ರಗಳು ತುಂಬಾ ಕಾಮಿಡಿ ಶೇಡ್ ಅಲ್ಲಿ ಬರ್ಕೊಂಡಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಸಿನಿಮಾಟೋಗ್ರಫಿ ಕೂಡ ಒಂದು ಕೋರ್ ವ್ಯಾಲ್ಯೂನ ಆಡ್ ಮಾಡಿದೆ ಸಿನಿಮಾಗೆ. ತುಂಬಾ ಲೈವ್ಲಿ ಆಗಿ ಪ್ರೆಸೆಂಟಬಲ್ ಆಗಿನೇ ಇಟ್ಟಿದ್ದಾರೆ. ಇನ್ನು ನನಗೆ ನೆಗೆಟಿವ್ ಆಗಿ ಇಲ್ಲೇನು ಕಾಣಿಸ್ಕೊಂಡ್ಲಿಲ್ಲ. ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಇದು ಸ್ವಲ್ಪ ಸ್ಲೋ ಆಗಿ ಶುರು ಆಗಿ ತುಂಬಾ ಫಾಸ್ಟ್ ಆಗಿ ಕಥೆನ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ನೀವು ಈ ಮೂವಿನ ಅರ್ಧ ಗಂಟೆ ಕೂತ್ ನೋಡಕ್ಕೆ ತಯಾರಿದ್ದೀರಾ ಅಂದ್ರೆ ಪೂರ್ತಿ ಮೂವಿ ಎಂಜಾಯ್ ಮಾಡ್ಬೋದು. ಮತ್ತೆ ಸೆಕೆಂಡ್ ಹಾಫ್ ನಲ್ಲಿ ಒಂದು 10 ನಿಮಿಷ ಸ್ಲೋ ಆಯ್ತಲ್ಲ ಮೂವಿ ಅನ್ಸುತ್ತೆ, ಅದು ತುಂಬಾ ಬೇಗನೆ ಟೇಕ್ ಡೌನ್ ಮಾಡ್ಕೊಂತಾರೆ. ಹಾಗೇನೆ ಕ್ಲೈಮ್ಯಾಕ್ಸ್ ಅನ್ನ ತುಂಬಾ ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ಕತೆ ಎಂಡಿಂಗ್ ನ ತುಂಬಾ ಸಿಂಪಲ್ ಆಗಿ ಕೊಡ್ತಾರೆ. ನಮಗೇನು ರೋಮಾಂಚನ ಅನ್ಸಲ್ಲ ಅಥವಾ ಏನೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಗೋದಿಲ್ಲ. ಅಲ್ಲಿ ಚೂರು ಬೇಜಾರಾಗ್ಬೋದು. ಟೋಟಲ್ ಆಗಿ ಸಿನಿಮಾ ಚೆನ್ನಾಗಿದೆ. ಇಟ್ಸ್ ಅ ಗ್ರೇಟ್ ವಾಚ್. ಆದಷ್ಟು ಸಿನಿಮಾ ಸಿಂಪಲ್ ಆಗಿನೇ ತೆಕ್ಕೊಂಡಿದ್ದಾರೆ. ತುಂಬಾ ಒಳ್ಳೆ ಮೆಚ್ಯೂರ್ ರೈಟಿಂಗ್ ಇದೆ ಸಿನಿಮಾದಲ್ಲಿ. ಈ ಸಿನಿಮಾನ ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು, ಅಥವಾ OTT ಬಂದಿದೆ, OTT ಹೋಗಿ ನೋಡ್ಬೋದು. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.